ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಂತ ನಮ್ಮ ರಾಷ್ಟ್ರದ ಹಿರಿಯ ನಾಯಕರು, ನಮ್ಮ ACC ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಉದ್ಘಾಟನೆ ಸಂದರ್ಭಕ್ಕೆ ತಂದಂಥ ಮಿತ್ರ ಸತೀಶ್ ಜಾರಕಿಹೊಳಿ ಅವರೇ, ಸಹೋದ್ಯೋಗಿಗಳಂತ ರಾಜಣ್ಣವರೇ, ಮುನಿಯಪ್ಪನವರೇ, SC ಮಹಾದೇವಪ್ಪನವರೇ, ಜಯಚಂದ್ರರವರೇ, ಪ್ರಕಾಶ್ ಹುಕ್ಕೇರಿ ಅವರೇ, ಅರವಿಂದ್ ಬೆಲ್ಲದರವರೇ, ಜಯರಾಮ್ ರಮೇಶ್ ಅವರೇ, ಶ್ರೀಮತಿ ಸುಧಾಮೂರ್ತಿ ಅವರೇ, ನಾರಾಯಣ್ ಬಾಂಡೆ ಅವರೇ, ನಮ್ಮ ಚೀಫ್ ಸೆಕ್ರೆಟರಿಗಳಂತ ಶಾಲಿನಿ ರಜೇಶ್ ಅವರೇ, ವೇದಿಕೆಯಲ್ಲಿರುವಂಥ ನಮ್ಮ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳೇ, ಚೀಫ್ ವಿಪ್ಗಳೇ, ಶಾಸಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಕರ್ನಾಟಕ ಭವನದಿಂದ ಮತ್ತು ಎಲ್ಲ ಹೊರಗಡೆಯಿಂದ ಬಂದಂಥ ಎಲ್ಲ ಅಧಿಕಾರಿ ಮಿತ್ರರೇ, ಬಂಧು ಭಗಿನಿಯರೇ, ಇದೊಂದು ಪವಿತ್ರವಾದಂಥ ಕಾರ್ಯಕ್ರಮ. ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಏನೇ ಯಶಸ್ಸನ್ನು ಕಾಣಬೇಕಾದ್ರೆ ಕೊನೆಗೆ ನಮ್ಮ ರಾಜಧಾನಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ರಾಯಭಾರಿಗಳಾಗಿ ಇಲ್ಲಿ ಯಾರೇ ಬಂದರೂ ಕೂಡ, ಅಧಿಕಾರಿಗಳು ಬರಲಿ, ಶಾಸಕರು ಬರಲಿ, ಜನಪ್ರತಿನಿಧಿಗಳು ಬರಲಿ, ಯಾರೇ ಬಂದರೂ ಕೂಡ ಸರ್ಕಾರದ ಮತ್ತು ಕರ್ನಾಟಕದ ರಾಯಭಾರಿಗಳಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. 16 ವರ್ಷಗಳ ಕಾಲ ಸೇವೆಗಳನ್ನು ರಾಜಕಾರಣದಲ್ಲಿರ್ಬೋದು, ಅಧಿಕಾರದಲ್ಲಿ ಮಾಡ್ಕೊಂಡು ಬಂದವ್ರಿಗೆ ಇಲ್ಲಿ ಇರಲಿಕ್ಕೆ ಒಂದು ಮೊದಲು ಅವಕಾಶ ಇವತ್ತು ಸಿಕ್ಕಿದೆ. ಖರ್ಗೆ ಸಾಹೇಬ್ರು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಮಾತನ್ನು ಹೇಳಿದ್ದು ನನಗೆ ನೆನಪಾಯಿತು. ಇತಿಹಾಸ ಮರ್ತವನು ಇತಿಹಾಸ ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಹಂಗೆ ಈ ಕರ್ನಾಟಕ ಭವನ ಮತ್ತು ಕಾವೇರಿ ಭವನ ಮೊದಲಿಂದನೂ ಕೂಡ ಯಾವ ಇತಿಹಾಸ ಸೃಷ್ಟಿ ಆಯಿತು ಅಂತೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡಿದು ಇಂದಿರಾ ಗಾಂಧಿವರೆಗೂ ಮತ್ತು ಇಲ್ಲಿ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಕೂಡ ಇದು ಹೆಚ್ಚಾಗಿ ಉಳಿಲಿ ಅನ್ನೋ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ನಾವೆಲ್ಲ ತಿಳಿಸ್ಬೇಕಾದಂಥ ನಮ್ಮ ಕರ್ತವ್ಯ ಅಂಥೇಳಿ ನಮಗೇನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಮೊದಲಿಂದನೂ ಕೂಡ ಕರ್ನಾಟಕ ಭವನ್ಗೆ ಹೊರಗಡೆಯಿಂದ ಬಂದಂಥ ಅನೇಕರೆಲ್ಲ ಬಂದು ಕರ್ನಾಟಕ ಭವನದಲ್ಲಿ ಕಾಫಿ ಕುಡಿಬೇಕು, ಊಟ ಮಾಡಬೇಕು ಅಂತ ಬಂದಿದ್ದಂಥ ಪದ್ಧತಿ ನಾವೆಲ್ಲ ಇಲ್ಲಿಂದ ಕೂಡ ನಾವು ನೋಡಿದ್ದೇವೆ. ಕರ್ನಾಟಕಕ್ಕೆ ಆಡಳಿತದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಈಗ ತಾನೇ ಮುಖ್ಯಮಂತ್ರಿಗಳು ಇಡೀ ನಮ್ಮ ಇತಿಹಾಸದಲ್ಲಿ, ನನಗೂ ಒಂದು 35 ವರ್ಷದ ರಾಜಕಾರಣದ 36 ವರ್ಷ, ಬಹುಶಃ ಒಂದು ದೊಡ್ಡ ಬಜೆಟನ್ನು ಕೊಟ್ಟು ಬಹುಶಃ ರಾಜ್ಯವನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಇಡೀ ದೇಶ ನೋಡುವಂಥ ಒಂದು ದೊಡ್ಡ ಬಜೆಟನ್ನು, ಜನರ ಬದುಕು ಮತ್ತು ಎಲ್ಲ ರಂಗದಲ್ಲೂ ಕೂಡ ಅಭಿವೃದ್ಧಿಯ ಮುಖವನ್ನು ತೋರಿಸುವಂಥ ಒಂದು ಬಜೆಟನ್ನು ನಡೆಸಿ ಈಗ ತಾನೇ ನಾವು ಬಂದು ಇದನ್ನು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಭಾಳ ಅಚ್ಚುಕಟ್ಟಾಗಿ ಇವತ್ತು ಆಗಿದೆ. ಖರ್ಗೆ ಸಾಹೇಬ್ರು ಹೇಳ್ದಂಗೆ ಮುಂದೆ ಏನು ನಮಗೆ 2 ಭವನಗಳಿದೆ, ಆ ಭವನಗಳಲ್ಲಿ ನಮ್ಮ ಶಾಸಕರಿಗೆ ಹೆಚ್ಚಿಗೆ ಅವಕಾಶವನ್ನು ಮಾಡಿಕೊಡೋ ರೀತಿಯಲ್ಲಿ ಏನೇನು ನಾವು ಮುಂದಕ್ಕೆ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ, ರಾಜಕಾರಣಿಗಳಿರಲಿ, ಅಧಿಕಾರಿಗಳಿರಲಿ, ಯಾರಿಗೇ ಆಗಲಿ ಬಹುಶಃ ಉತ್ತಮವಾದಂಥ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಖಂಡಿತ ನಿಮ್ಮ ಗೌರವವನ್ನು ಉಳಿಸುವಂಥ ಕೆಲಸವನ್ನು, ದಿಟ್ಟವಾದಂಥ ಆಡಳಿತವನ್ನು, ಜನರ ಪರವಾದಂಥ ಆಡಳಿತವನ್ನು ಕೊಡುವಂಥ ಕೆಲಸವನ್ನು ಖಂಡಿತ ನಾವು ಮಾಡ್ತೀವಿ. ಪಕ್ಷ ಭೇದವನ್ನು ಮರೆತು ಎಲ್ಲ ಒಗ್ಗಟ್ಟಿನಿಂದ ಈ ರಾಜ್ಯದ ಅಭಿವೃದ್ಧಿಗೆ ಈ ಸರ್ಕಾರ ದುಡಿತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಆಹ್ವಾನಕ್ಕೆ ಮಣಿದು ಬಂದಂಥ ಎಲ್ಲ ಹಿರಿಯ ಅಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರುಗಳು, ಮಾಧ್ಯಮ ಸ್ನೇಹಿತರುಗಳು, ಅಧಿಕಾರಿಗಳು, ಶಾಸಕರು ಎಲ್ಲರೂ ಕೂಡ ವಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.